ಅದಾದ 2 ದಿವಸಕ್ಕೆ ಮಾರೇಗೌಡರದು ಹುಟ್ಟುಹಬ್ಬ ಆಗುತ್ತೆ. ಮಾರೇಗೌಡರು ನಮಗೆ 2007ರಿಂದ ಪರಿಚಯ ಆಗಿದ್ದು. ನಂತರ ಅವರು ಭಾಜಪಕ್ಕೆ ಸೇರಿ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಮಂತ್ರಿಯಾಗಿದ್ದಾಗ ನಮ್ಮ ಜೊತೆ ಸಕ್ರಿಯವಾಗಿ ಪಕ್ಷವನ್ನು ಕಟ್ಟಿ ಪಕ್ಷದ ಜೊತೆ ಗುರುತಿಸ್ಕೊಂಡು ಪಕ್ಷದಲ್ಲಿ ಪ್ರಭಾವವಾಗಿ ಬೆಳೆದು ಸದ್ಯಕ್ಕೆ ಅವರೀಗ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿದ್ದಾರೆ. ಅದಕ್ಕೆ ಮುಂಚೆ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದರು. ಈಗೂ ಕೂಡ ಪತ್ತಿನ ಸಹಕಾರ ಸಂಘದ ಸದಸ್ಯರಾಗಿದ್ದಾರೆ. 2014ರಲ್ಲಿ ಭಾರತೀಯ ಜನತಾ ಪಕ್ಷದ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷರಾಗಿ ಅವತ್ತೇನಾಗಿತ್ತು ಅಂತಂತಂದರೆ 2013ರಲ್ಲಿ ಎಲೆಕ್ಷನ್ ಆದಾಗ ನಮ್ಮಲ್ಲಿ ಶೋಭಾ ಕರಂದ್ಲಾಜೆ ಅವರು BJP ಬಿಟ್ಟು KJPಗೆ ಹೋದಾಗ ಇಲ್ಲಿ ಅಭ್ಯರ್ಥಿಯ ಒಂದು ಕೊರತೆ ಆಗಿ ಯಾರೋ ಒಬ್ಬರನ್ನು ಅಭ್ಯರ್ಥಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಹೀನಾಯವಾಗಿ ಸೋತ್ವಿ. ಅವತ್ತು ಬರೀ 12,500 ಓಟ್ ಸಿಕ್ಕಿತ್ತು. ಅದಾಗಿ 1 ವರ್ಷಕ್ಕೆ ಆ ಸಮಯದಲ್ಲಿ ನಾನೇ ಕ್ಷೇತ್ರದ ಅಧ್ಯಕ್ಷ ಆಗಿದ್ದೆ. ಆದರೂ ಏನೂ ಮಾಡೋಕ್ಕಾಗಲಿಲ್ಲ. ಅದಾಗಿ 14ಕ್ಕೆ ಮಾರೇಗೌಡರಿಗೆ ಅವಕಾಶ ಸಿಕ್ತು. ಅವತ್ತು 12,500 ಇದ್ದಂಥ ಓಟು ಮಾರೇಗೌಡರ ಶ್ರಮ, ನಮ್ಮೆಲ್ಲರ ಒಂದು ಸಪೋರ್ಟು, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ವಾರ್ಡ್ ಅಧ್ಯಕ್ಷರುಗಳು, ಜಿಲ್ಲಾ ಪಂಚಾಯಿತಿಯ ಮಂಡಲದ ಅಧ್ಯಕ್ಷಗಳೆಲ್ಲ ಸೇರಿ ಕಷ್ಟಪಟ್ಟು 12,500 ಇದ್ದಂಥ ಓಟನ್ನು 62,000ಕ್ಕೆ ತಂದ್ವಿ ನಾವು. ಅವತ್ತು ಸೋಮಶೇಖರ್ ಬರೀ 10,000 ಓಟಲ್ಲಿ ಗೆದ್ದಿದ್ರು. ನಮ್ಮಲ್ಲಿ ಯಾರಾದರೂ ಇನ್ನೊಬ್ಬ ಪ್ರಬಲ ಅಭ್ಯರ್ಥಿ ಒಂದು 20,000 ಓಟ್ ತೊಗೊಳ್ಳೋಂಥ ಅಭ್ಯರ್ಥಿ ಇದ್ದಿದ್ದರೆ ಅವತ್ತೇ ಸೋಮಶೇಖರ್ ಔಟು ಅಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಇವತ್ತು ಸಹ ನಾವು ಮುಂದಿನ ದಿನಗಳಲ್ಲಿ 28ಕ್ಕೆ ಎಲೆಕ್ಷನ್ ತಯಾರಿ ಮಾಡ್ತಾಯಿದ್ದೀವಿ. ರಾಜ್ಯದಲ್ಲಿ NDA ಆಗುತ್ತೆ ಅಂತ ಒಂದು ಸುದ್ದಿ ಇದೆ. ಆಗಬೇಕು, NDAನೇ ಆಗಬೇಕು. NDA ಆಗಿ ರಾಜ್ಯದಲ್ಲಿ ಅಧಿಕಾರ ಇಡಬೇಕು. ಕ್ಷೇತ್ರದಲ್ಲಿರ್ತಕ್ಕಂಥ ಈ MLA ದುರಾಡಳಿತನ ಕೊನೆ ಮಾಡಬೇಕು. ಅದಕ್ಕೋಸ್ಕರ ನಾವು BJPಯವ್ರಿಗಾದರೂ ಸರಿ, JDSನವ್ರಿಗಾದರೂ ಯಾರಾದರೂ ಒಬ್ಬರಿಗೆ ಅವಕಾಶ ಕೊಟ್ಟು ಮಾರೇಗೌಡರು ಸಹ ಒಬ್ಬ ಪ್ರಭಾವಿ ಆಕಾಂಕ್ಷಿ. ಅವ್ರು ಕೊಟ್ಟರು ಸಂತೋಷ, JDSನವ್ರು ಕೊಟ್ಟರು ಸಂತೋಷ, ಇಲ್ಲ ರುದ್ರೇಶ್ ಅವರು ಇದ್ದಾರೆ ಅವ್ರು ಕೊಟ್ಟರು ಸಂತೋಷ. ಯಾರು ಕೊಟ್ಟರು ನಾವು ಕೆಲಸ ಮಾಡ್ತೀವಿ. ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಪಕ್ಷ ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ. 2028ಕ್ಕೆ NDA ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಈಗಿರ್ತಕ್ಕಂಥ MLAನ ಮನೆಗೆ ಕೆಲಸವಂತ ಕೆಲಸ ಮಾಡ್ತೀವಿ. ಮತ್ತೊಮ್ಮೆ ಮಾರೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಮೊದಲ ವರ್ಷ ಅಲ್ಲ ನಾವು ಕಾರ್ಯಕ್ರಮ ಆಚರಣೆ ಮಾಡ್ಕೊಳ್ತಾ ಇರೋದು. 16 ವರ್ಷಗಳಿಂದ ನನ್ನೆಲ್ಲ ಸನ್ಮಿತ್ರರು ತಾವು ಒಗ್ಗೂಡಿ ಈ ಹುಟ್ಟುಹಬ್ಬ ಅನ್ನುವಂಥದ್ದನ್ನು ಒಂದು ಸಾಂಕೇತಿಕವಾಗಿ ಇಟ್ಕೊಂಡು ಇದರ ಮುಖೇನ ಹಲವಾರು ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ತಾವೇ ನೋಡಿದಂತೆ ನಮ್ಮ ಮೆಡಿಕಲ್ ಕ್ಯಾಂಪ್ ಇರ್ಬೋದು, ಗಿಡ ನೆಡೋ ಕಾರ್ಯಕ್ರಮ ಇರ್ಬೋದು, ಏನು ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಡೆಗಳನ್ನು ನೀಡುವಂಥ ಕಾರ್ಯಕ್ರಮ, ಇದೆಲ್ಲವನ್ನು ಕೂಡ ನನ್ನೆಲ್ಲ ಸ್ನೇಹಿತರು ಮಾಡಿದ್ದಾರೆ. ಈ ವರ್ಷ ಪ್ರತಿ ವರ್ಷಕ್ಕಿಂತ ಹೆಚ್ಚು ಉತ್ಸಾಹದಿಂದ ನಮ್ಮೆಲ್ಲ ಮಿತ್ರರು, ನಮ್ಮ ಬಂಧುಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ.